ಹಲೋ ಟ್ರೇಡರ್ಸ್, ಶಾರದಾ ಪವರ್ ಆಫ್ ಟ್ರೇಡಿಂಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸೋಮವಾರ ಮಾರ್ಕೆಟ್ ಹೇಗಿರುತ್ತೆ, ಒಂದು ಬ್ಯಾಂಕ್ ನಿಫ್ಟಿಯ ಒಂದು ಮೂಮೆಂಟ್ ಹೇಗಿರುತ್ತೆ, ಸೊ ಒಂದು ಕ್ರ್ಯಾಶ್ ಆಗುತ್ತಾ, ಡೌನ್ಫಾಲ್ ಆಗುತ್ತಾ, ಅಪ್ ಟ್ರೆಂಡ್ ಇರುತ್ತೋ ಅದ್ರದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಹಾಗೆ ಇದಕ್ಕೂ ಮುಂಚೆ ಅದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆಲ್ಲ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಲಿಂಕ್ನ ಸಹ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಶುಕ್ರವಾರದ ಮಾರ್ಕೆಟ್ ಹೇಗಿತ್ತು, ಸೊ ನಾನು ಯಾವ ಥರ ಟ್ರೇಡ್ ಮಾಡಿದೆ, ಹೇಗೆ ನನ್ನ ಪಾಯಿಂಟ್ಸ್ ಅರೌಂಡ್ ನಾನು ಎಷ್ಟು ಪಾಯಿಂಟ್ಸ್ನ ಒಂದು ಕ್ಯಾಪ್ಚರ್ ಮಾಡಿದೆ ಅಂತ ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಕ್ರವಾರದ ಮಾರ್ಕೆಟ್ ನೋಡೋದಾದರೆ ಲಾಸ್ಟ್ ಕ್ಲೋಸಿಂಗ್ ಎಲ್ಲಿ ಆಗಿದ್ದು 51,600 ಹತ್ರ ಲಾಸ್ಟ್ ಕ್ಲೋಸಿಂಗ್ ಆಯಿತು 3:30ಗೆ. ಸೊ ಗುರುವಾರ ಕ್ಲೋಸ್ ಆಗಿದ್ದು 51,600 ಹತ್ರ. ಸೊ ಶುಕ್ರವಾರ ಮಾರ್ನಿಂಗ್ ಓಪನ್ ಆಗಿದ್ದೆ ಎಷ್ಟು, ಎಲ್ಲಿ 51,200, ಅರೌಂಡ್ 400 ಪಾಯಿಂಟ್ಸ್ನ ಗ್ಯಾಪ್ ಡೌನ್ ಓಪನ್ ಆಯಿತು. ನಾನು ಒಂದು ಪ್ಲಾನ್ ಮಾಡಿದೆ, ಗ್ಯಾಪ್ ಫಿಲ್ ಆಗ್ಬೋದು, ಬಟ್ ಅಕಸ್ಮಾತ್ ಏನಾದರೂ ಒಂದು ಫಸ್ಟ್ನೇ ಕ್ಯಾಂಡಲ್ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಗಿದ್ದಿದ್ರೆ ನಾನು ಇನ್ನೂ ಕಂಟಿನ್ಯೂ ಫಾಲಿಂಗ್ಗೆ ನಾನು ಪ್ಲಾನ್ ಮಾಡ್ತಾ ಇದ್ದೆ. ಯಾವಾಗ ಒಂದು ಡೋಜಿ ಕ್ಯಾಂಡಲ್ ಆಗಿ ಒಂದು ರಿವರ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತು, ನಾನು ಇಮಿಡಿಯೇಟ್ ಆಗಿ ಒಂದು ಸೆಕೆಂಡ್ ಕ್ಯಾಂಡಲ್ಗೆ ನನ್ನ ಟ್ರೇಡ್ನ ಎಂಟ್ರಿ ತಗೊಂಡೆ. ಸೊ ಟಾರ್ಗೆಟ್ ಎಲ್ಲಿವರೆಗೂ ತಗೊಂಡೆ ಅಂದರೆ ಒಂದು ಯಾವುದಿದು 1 ಆಗಸ್ಟ್ನ ಒಂದು ಲೋ ಏನಿತ್ತು 51,360, ಸೊ ಅಲ್ಲಿವರೆಗೂ ನನ್ನ ಟಾರ್ಗೆಟ್ನ ನಾನು ಇಟ್ಕೊಂಡಿದ್ದೆ. ಸೊ ಯಾವಾಗ ನನಗೆ ಅರೌಂಡ್ 4th ಕ್ಯಾಂಡಲ್ಗೆನೆ ನನ್ನ ಟಾರ್ಗೆಟ್ ಏನಿತ್ತು, ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದ್ದು ಇದರಿಂದ 51,360 ಹತ್ರ. ಸೊ ಅಲ್ಲಿವರೆಗೂ ನನ್ನ ಟಾರ್ಗೆಟ್ ಇತ್ತು. ಟಾರ್ಗೆಟ್ನ ಸಹ ನಾನು ಬುಕ್ ಮಾಡಿದೆ, ಅರೌಂಡ್ ಒಂದು 90 ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟ್ನ ಬುಕ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ನಾನು ಸೆಕೆಂಡ್ ಟ್ರೇಡ್ಗೆ ವೆಯ್ಟ್ ಮಾಡಿಬಿಟ್ಟು ಅಲ್ಲಿ 51,000 ಝೋನ್ ಇತ್ತು. ಸೊ ಅಲ್ಲಿ ಅದು ಒಂದು ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಅಲ್ಲಿ ಟ್ರೇಡ್ ರಿವರ್ಸಲ್ಲೂ ಆಗ್ಬೋದು, ಆಮೇಲೆ ಮತ್ತೆ ಕಂಟಿನ್ಯೂ ಆಗ್ಬೋದು. ಅಲ್ಲಿ ಮ್ಯಾಕ್ಸಿಮಮ್ ಸೆಲ್ಲರ್ಸ್ ಇರ್ತಾರೆ, ಬೈಯರ್ಸ್ ಇರ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ. ಟ್ರೇಡ್ ತೊಗೊಳಕ್ಕೆ ಸ್ವಲ್ಪ ಡೌಟ್ ಇತ್ತು, ತಗೊಳ್ಳೋಣ ಬೇಡ, ಒಂದು ಗ್ಯಾಪ್ ಫಿಲ್ ಆಗ್ಬೋದು, ಒಂದು ಕನ್ಫರ್ಮೇಷನ್ ಇತ್ತು, ಏನು 600ವರೆಗೂ ಗ್ಯಾಪ್ ಇತ್ತು, ಅದು ಫಿಲ್ ಆಗ್ಬೋದು ಅನ್ನೋ ಒಂದು ಕನ್ಫರ್ಮೇಷನ್ ಇತ್ತು. ಬಟ್ ಅಲ್ಲಿ 51,500 ಒಂದು ಸೈಕಾಲಜಿಕಲ್ ಝೋನ್ ಇರೋದ್ರಿಂದ ನಾನು ಸ್ವಲ್ಪ ಥಿಂಕ್ ಮಾಡಿದೆ, ತಗೊಳ್ಳೋಣ ಬೇಡ ಅಂತ. ಯಾವಾಗ ನೆನ್ನೆಯ ಲೋ ಫಸ್ಟ್ ಟೈಮ್ ಯಾವುದಿದು ಗುರುವಾರದ ಲೋ ಏನಿತ್ತು ಅಲ್ಲಿ ನೋಡ್ಬೋದು, ಅಲ್ಲಿ ಇನ್ವೈಟ್ ಮಾಡ್ತು ಬೈಯರ್ಸ್ನ, ಇನ್ವೈಟ್ ಮಾಡಿಬಿಟ್ಟು ಅಗೇನ್ ಸ್ವಲ್ಪ ಅವರ ಸ್ಟಾಪ್ ಲಾಸ್ನೆಲ್ಲ ಇಟ್ ಮಾಡಿಸ್ತು. ಸೊ ಸ್ವಲ್ಪ ಒಂದು ಸೈಡ್ ವೇ ಒಂದು ಬಿಹೇವ್ ಮಾಡ್ತು. ನಾನು ವೆಯ್ಟ್ ಮಾಡಿಬಿಟ್ಟು ಏನು ಮಾಡಿದೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಸಹ ಇಲ್ಲಿ ಫಾರ್ಮ್ ಆಗಿತ್ತು. ಸೊ ಎಲ್ಲರೂ ಒಂದು ಟ್ರೆಂಡ್ ಲೈನ್ ಏನಾಗಿದೆ, ಟ್ರೆಂಡ್ ಲೈನ್ ಎಲ್ಲ ಬ್ರೇಕ್ ಆದಾಗ ಏನಾಯ್ತು, ಎಲ್ಲ ಒಂದು ಸೆಲ್ಲರ್ಸು ಇಲ್ಲಿ ಇನ್ವೈಟ್ ಆದ್ರು. ಬಟ್ ನಾನು ತಗೊಳ್ಲಿಲ್ಲ, ಒಂದು ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು ಅನ್ನೋ ಒಂದು ಸ್ಟ್ರಾಂಗ್ ಒಂದು ಮೈಂಡ್ ಸೆಟ್ ಇದ್ದಿದ್ರಿಂದ ನಾನು ಗ್ಯಾಪ್ ಫಿಲ್ಲಿಂಗ್ ಅಲ್ಲೇ ತಗೋಬೇಕು. 51,500 ಝೋನ್ ಬ್ರೇಕ್ ಆದ್ಮೇಲೆ ಒಂದು ತಗೊಳ್ಳೋಣ ಅಂತ ವೆಯ್ಟ್ ಮಾಡಿಬಿಟ್ಟು, ಯಾವಾಗ ಇದು 51,480 ಝೋನ್ ಇಲ್ಲಿ ಒಂದು ಸಪೋರ್ಟ್ ಇದೆ ನೋಡ್ಬೋದು 464 ಹತ್ರ. ಬಟ್ 480 ಝೋನ್ ಬ್ರೇಕ್ ಆದ್ಮೇಲೆ ಎಂಟ್ರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು 51,400 480 ಬ್ರೇಕ್ ಆದ್ಮೇಲೆ ಏನು 600ವರೆಗೂ ಟಾರ್ಗೆಟ್ ಇತ್ತು, ಅಲ್ಲಿ ಅರೌಂಡ್ ಅಲ್ಲಿ ಸಹ ಒಂದು 80 to 90 ಪಾಯಿಂಟ್ಸ್ನ ಬುಕ್ ಮಾಡಿದ್ವಿ. ಇದು ನಾನು ಟ್ರೇಡ್ ಮಾಡಿರೋ ಜೊತೆ ಡೈಲಿ ನಾನು ಏನು ಲೈವ್ ಬರ್ತಾ ಇದ್ದೀನಿ ಮಾರ್ಕೆಟಲ್ಲಿ, ಕನ್ನಡದಲ್ಲಿ ಏನು ಅನಲೈಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಲೈವಲ್ಲಿ ಸಹ ನಾನು ಬಂದು ಇದೇ ಸೇಮ್ ಟ್ರೇಡ್ನೇ ಎಲ್ಲರಿಗೂ ಸಹ ನಾನು ಸಜೆಸ್ಟ್ ಮಾಡಿದ್ದೆ. ಕೆಲವರು ತಗೊಂಡಿದ್ದಾರೆ, ಪ್ರಾಫಿಟ್ನ ಸಹ ಬುಕ್ ಮಾಡಿದ್ದಾರೆ. ಈ ರೀತಿ ನಿಮಗೆ ಅನಾಲಿಸಿಸ್ಸು ನಿಮಗೆ ಡೈಲಿ ನೋಡ್ಬೋದು ವಿತ್ ಲೈವಲ್ಲಿ ಸಹ ನಿಮಗೆ ಅನಾಲಿಸಿಸ್ ಸಿಗುತ್ತೆ. ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಲೈವಲ್ಲಿ ವಾಚ್ ಮಾಡ್ಬೋದು. ಈಗ ನಾಳೆ ಒಂದು ಸೋಮವಾರ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ಒಂದು ಏನಿದೆ ಒಂದು ಗ್ಲೋಬಲ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ, ಗ್ಲೋಬಲ್ ಮಾರ್ಕೆಟು ಆಲ್ಮೋಸ್ಟ್ ಡೌ ಜೋನ್ಸು ಎಲ್ಲ ಅರೌಂಡ್ 600-700 ಪಾಯಿಂಟ್ಸ್ವರೆಗೂ ಒಂದು ಒಂದು ಬೇರಿಷೆ ತೋರಿಸ್ತಾ ಇದೆ. ಸೊ ಅದ್ರ ಪ್ರಕಾರ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಬೇರಿಷೆ ಇರೋದ್ರಿಂದ ನಾವು ಸ್ವಲ್ಪ ಬೇರಿಷಿಗೆ ನೋಡ್ಕೋಬೇಕಾಗುತ್ತೆ. ಏನಾದರೂ ನೆನ್ನೆ ಲೋ ಯಾವುದಿದೆ 51,170, ಓಕೆ 51,170 ಏನಾದರೂ ಬ್ರೇಕ್ ಆಯಿತು ಅಂದರೆ ಇಲ್ಲೇ ಅರೌಂಡ್ ಇಲ್ಲಿ 51,200 250 ಅಲ್ಲೇನಾದರೂ ಮಾರ್ಕೆಟ್ ಓಪನ್ ಆದರೆ ಮೊದಲು ಏನು ಇಲ್ಲಿಂದ ಒಂದು ಗ್ಯಾಪ್ ಇರುತ್ತೆ ಅದನ್ನು ಫಿಲ್ ಮಾಡ್ಕೊಳ್ಳುತ್ತೆ. ಏನಾದರೂ ಫಿಲ್ ಆಗಿ ನಂತರ 51,170 ಬ್ರೇಕ್ ಡೌನ್ ಆದರೆ
ಒಂದು 50,900ವರೆಗೂ ಒಂದು ನಾವು ಒಂದು ಟಾರ್ಗೆಟ್ನ ನಾವು ತಗೋಬೋದು. ಏನಾದರೂ ಆ ಥರ ಓಪನ್ ಆದರೆ. ಇಲ್ಲ 51,500 ಝೋನ್ ಹತ್ರ ಏನಾದರೂ ಓಪನ್ ಆಯಿತು ಅಂದರೆ ಅದು ಏನಾಗುತ್ತೆ ಅಂದರೆ ನೆನ್ನೆಯ ಹೈ ಮತ್ತು ಲೋ, ನೆನ್ನೆ ಹೈ ಅದು 51,600, ಹಾಗೆ ನೆನ್ನೆಯ ಲೋ ಅದು 51,170. ಅದರ ಮಧ್ಯ 51,500 400 ಅಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂದರೆ ನಾವು ಏನು ಮಾಡೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿಬಿಟ್ಟು ಒಂದು ಹೈ ಇಲ್ಲ ಲೋ ಅದೇನಾದರೂ ಬ್ರೇಕ್ ಆಗೋವರೆಗೂ ನಾವು ಕಾದ್ಬಿಟ್ಟು ಟ್ರೇಡ್ನ ತಗೋಬೇಕಾಗತ್ತೆ. ಬಟ್ ಗ್ಲೋಬಲ್ ಮಾರ್ಕೆಟ್ ಒಂದು ಕ್ರ್ಯಾಶ್ ಆಗಿರೋದ್ರಿಂದ ಸ್ವಲ್ಪ ನಾವು ಬೇರಿಷೆ ನೋಡೋಣ. 51,000 ಇಲ್ಲೇನಾದರೂ ಒಂದು ಗ್ಯಾಪ್ ಡೌನ್ ಆಗಿ ಒಂದು ಈ ಥರ 51,000 ಕೆಳಗಡೆ ಏನಾದ್ರು ಗ್ಯಾಪ್ ಡೌನ್ ಆಗಿ ಇನ್ನೂ ರೆಡ್ ಕ್ಯಾಂಡಲ್ ಏನಾದರೂ ಬೇರಿಷ್ ಕ್ಯಾಂಡಲ್ ಆಯಿತು ಅಂದರೆ ನಾವು ಇನ್ನೂ ದೊಡ್ಡ ಫಾಲ್ನೇ ನಾವು ನೋಡ್ಬೋದು. 50,500 50,000ವರೆಗೂ ಆ ಥರ ಒಂದು ಫಾಲ್ನೂ ಸಹ ನಾವು ನೋಡ್ಬೋದು. ಅದಾದಮೇಲೆ ಒಂದು ನಿಫ್ಟಿ 50 ಅಂತ ನೋಡೋದಾದರೂ ಸಹ ಓಕೆ, ನಿಫ್ಟಿ 50 ನೋಡೋದಾದರೆ ನೋಡಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಒಂದು 15 ಮಿನಿಟ್ಸಲ್ಲಿ ತೊಗೊಳ್ಳೋಣ. ನಾನೀಗ ಹೇಳಿದ್ದು 5 ಮಿನಿಟ್ಸಲ್ಲಿ. ಸೊ ಒಂದು 15 ಮಿನಿಟ್ಸಲ್ಲಿ ನಾವು ನೋಡೋದಾದರೆ ನಿಫ್ಟಿ 50 ಸಹ ನೋಡಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಏನಿದೆ ಆ ಟ್ರೆಂಡ್ ಲೈನ್ನ ಫಾಲೋ ಮಾಡ್ತಾ ಇದೆ. ಸೊ ಫಾಲೋ ಮಾಡಿಕೊಂಡು ಒಂದು ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇದೆ. ಇದ್ರ ಪ್ರಕಾರ ನಾವು ಅಪ್ ಟ್ರೆಂಡ್ ಅಂತ ಯಾವಾಗ ನೋಡ್ಬೋದು ಅಂದರೆ ಯಾವಾಗ 23,500 ಝೋನ್ನ ಬ್ರೇಕ್ ಆಗುತ್ತೆ. ಸೊ ಆ ಬ್ರೇಕ್ ಆದ ನಂತರ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಬಂದರೆ ನಾವು 23,000 ಬ್ರೇಕ್ ಆದ ನಂತರ ಒಂದು ಪೊಸಿಷನ್ನ ನೋಡ್ಬೋದು. ಒಂದು 23,800 23,900ವರೆಗೂ ಒಂದು ಪೊಸಿಷನ್ನು ಸಹ ನಾವು ನೋಡ್ಬೋದು. ಆ ಥರ ಏನಾದರೂ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಬೇಕು, ಅಲ್ಲಿವರೆಗೂ ನಾವು ಬುಲ್ಲಿಶ್ ವ್ಯೂ ಅಂತ ನೋಡೋಕ್ಕೆ ಬರಲ್ಲ. ಅದೇ ಥರ ನಮಗೆ ಇಲ್ಲಿ 23,220 200 23,200 ಏನಾದರೂ ಒಂದು ಬ್ರೇಕ್ ಡೌನ್ ಆಯಿತು ಅಂದರೆ ನಾವು ಒಂದು 23,000ವರೆಗೂ ಒಂದು ಡೌನ್ ಫಾಲ್ನ ನೋಡ್ಬೋದು. ಯಾವುದೇ ರೀತಿ ನಾವು ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡೋದಷ್ಟೇ. ಬಟ್ ನಮ್ಮ ಪೊಸಿಷನ್ನ ನಾವು ಯಾವಾಗ ಪ್ಲಾನ್ ಮಾಡಬೇಕು ಅಂದರೆ ಒಂದು ಮಾರ್ಕೆಟ್ ಓಪನ್ ಆದ ನಂತರ ಎಲ್ಲಿ ಓಪನ್ ಆಗ್ತಾ ಇದೆ, ನೆನ್ನೆಯ ಹೈ ಮತ್ತು ಲೋ ಅಲ್ಲಿ ಓಪನ್ ಆಗ್ತಾ ಇದೆಯಾ, ಹೈ ಮತ್ತು ಲೋ ಬ್ರೇಕ್ ಆಗ್ತಾ ಇದೆಯಾ. ಸೊ ಅದೊಂದು ಕ್ಯಾಂಡಲ್ ಸ್ಟಿಕ್ ಬಿಹೇವಿಯರ್ ಮೇಲೆ ನೋಡ್ಕೊಂಡ್ಬಿಟ್ಟು ನಾವು ಒಂದು ಟ್ರೇಡಿಂಗ್ ಪ್ಲಾನ್ನ ಮಾಡ್ಬೋದು. ಇದು ನನ್ನ ಒಂದು ಸೋಮವಾರದ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ಅಂತ ಹೇಳ್ಬೋದು. ನಿಮಗೆ ಇನ್ನು ಲೈವಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಲೈವ್ ಚಾನಲ್ ಏನಿದೆ ಶಾರದಾ ಪವರ್ ಆಫ್ ಟ್ರೇಡಿಂಗ್, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ 9 to 3:30 ಒಂದು ಲೈವಲ್ಲಿ ನಾನು ಇರ್ತೀನಿ. ಅಲ್ಲಿ ನಿಮಗೆ ಡೈಲಿ ಒಂದು ಅನಾಲಿಸಿಸ್ ಸಹ ಲೈವಲ್ಲಿ ಸಹ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ನೋಡ್ಬಿಟ್ಟು ಅದೇ ರೀತಿ ಫಾಲೋನು ಮಾಡ್ಬೋದು. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿ ವಿಡಿಯೋಗಳಿಗೋಸ್ಕರ ನೀವು ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.